ಉಡೀಸ್ ಮಟಾಶ್ ಡಮಾರ್ ದಾಖಲೆಗಳು ಧೂಳಿಪಟ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಸೆಕೆಂಡ್ ಟೆಸ್ಟ್ ಇದು. ನನ್ನ ಮೊದಲ ವಿಡಿಯೋ ಬರ್ತಾ ಇದೆ, ಇಷ್ಟು ದಿನ ಬಂದಿರಲಿಲ್ಲ. ಯಾಕಂತಂದ್ರೆ ನೋಡಿ, ಸೆಕೆಂಡ್ ಡೇ ಮತ್ತೆ ಥರ್ಡ್ ಡೇ ಮಳೆಯಿಂದ ಮ್ಯಾಚ್ ಒಂದು ಬಾಲ್ ಕೂಡ ಕಾಣಲಿಲ್ಲ. ಸೊ ಅದರ ಬಗ್ಗೆ ಮತ್ತೆ ಪುನಃ ಎಂತ ವಿಡಿಯೋ ಮಾಡೋದು. ಹಾಯ್, ಡೇ 2ಗೆ ಸ್ವಾಗತ, ಮಳೆ ಬಂತು ಸೊ ಮ್ಯಾಚ್ ನೋಡಿರಲಿಲ್ಲ, ಬಾಯ್, ಡೇ 3ಗೆ ಸ್ವಾಗತ, ಹೀಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಡೇ 1ನಲ್ಲಿ ಸಹ ಏನಾಯಿತು, ಒಂದು ನಾನು ಮುಂಬೈಯಲ್ಲಿದ್ದೆ, ನನ್ನ ಆಫೀಸ್ ಕೆಲಸಕ್ಕೆ ಮುಂಬೈಗೆ ಹೋಗಿದ್ದೆ. ಇನ್ನೊಂದು ಡೇ 1ನಲ್ಲಿ ಕೂಡ ಜಾಸ್ತಿ ಕ್ರಿಕೆಟ್ ನಡೀಲೇ ಇಲ್ಲ. 9 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗಬೇಕಿತ್ತು, ಬೆಳಿಗ್ಗೆ 10ವರೆಗೆ ಸ್ಟಾರ್ಟ್ ಆಯಿತು. ಮಳೆಯಿಂದಾಗಿ ಲೇಟ್ ಸ್ಟಾರ್ಟ್ ಆಯಿತು, ಕಾನ್ಪುರಲ್ಲಿ ಮಳೆ ಇತ್ತು. ಅದಾದಮೇಲೆ ಟೀ ಸೆಷನ್ ಏನು ಬ್ರೇಕ್ ತಗೊಳ್ತಾರೆ, ಅದಾದಮೇಲೆ ಟೀ ನಂತರ ಮ್ಯಾಚ್ ನಡೀಲೇ ಇಲ್ಲ, ಯಾಕಂತಂದರೆ ಭಯಂಕರ ಮಳೆ. ಸೊ ಆದ್ದರಿಂದ ಏನು ಬಾಂಗ್ಲಾದೇಶದ ಫಸ್ಟ್ ಇನ್ನಿಂಗ್ಸ್ ತುಂಬ ಚಿಕ್ಕದಾಗಿತ್ತು ಫಸ್ಟ್ ಡೇ ಕೂಡ. ಸೊ ಆದ್ದರಿಂದ ನನಗೆ ಮತ್ತೆ ವಿಡಿಯೋ ಮಾಡಬೇಕಂತ ಅನಿಸ್ತಿರಲಿಲ್ಲ. ಡೇ 4ಅಲ್ಲಿ ಆದರೂ ಮ್ಯಾಚ್ ನಡೀಲಿ ಮಾರ್ರೆ ಅಂತ ಅಂದ್ಕೊಳ್ತಿದ್ವು. ಬಟ್ ಇವತ್ತಿನ ಡೇ 4ನ ಮ್ಯಾಚ್ ಇದೆಯಲ್ಲ, ಫ್ಯಾಂಟಾಸ್ಟಿಕ್. ಭಾರತ ಏನು ಇಂಡಿವಿಜುವಲ್ ರೆಕಾರ್ಡ್ ಆಗಿರ್ಬೋದು, ಟೀಮ್ ರೆಕಾರ್ಡ್ ಆಗಿರ್ಬೋದು, ಎಲ್ಲ ಧೂಳಿಪಟ, ಡಮ 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 ಅಂತ ಅಂದ್ಕೊಂಡು 107ಕ್ಕೆ 3, 113ಕ್ಕೆ 3, ಓಕೆ, 3 ವಿಕೆಟ್ ಕಳೆದುಕೊಂಡಿದ್ದಂತಹ ಬಾಂಗ್ಲಾದೇಶ ಆಟವನ್ನು ವಿಸ್ತರಿಸಿತು. 233ಕ್ಕೆ ಡಮಾರ್ 7 ವಿಕೆಟ್ ಹೋಯಿತು. ಇವತ್ತಿನ 4ನೇ ದಿನದ ಪಿಚ್ ನಿಮಗೆ ಪಿಚ್ ನೋಡಿದಾಗ ಡೇ 2 ಪಿಚ್ ಥರ ಅನ್ನಿಸ್ತಿತ್ತು. ಬ್ಯಾಟಿಂಗ್ ಪಿಚ್, ಫ್ಲ್ಯಾಟ್ ಟ್ರ್ಯಾಕ್ ಅಂತವೇ ಅನ್ನಿಸ್ತಾ ಇತ್ತು. ಆದರೆ 205ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ಬಾಂಗ್ಲಾದೇಶ ಲಂಚ್ ಟೈಮಲ್ಲಿ, ಅದಾದಮೇಲೆ 4 ವಿಕೆಟ್ ಡಬ 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 ಅಂತ ಹೋಯಿತು. 233ಕ್ಕೆ ಆಲ್ ಔಟು. ಬಟ್ ಆಲ್ರೆಡಿ ಡೇ 4 ನಡೀತಾ ಉಂಟು. ಲಂಚ್ ಸೆಷನ್ ಮುಗಿದಾಗಿದೆ, ಅಂದರೆ ಫಸ್ಟ್ ಸೆಷನ್ ಮುಗಿದಾಗಿದೆ. ಡೇ 4ಅಲ್ಲಿ ಬಾಂಗ್ಲಾದ ಫಸ್ಟ್ ಇನ್ನಿಂಗ್ಸ್ ಮುಗೀತು. ಈಗ ನನಗೆ ಅನಿಸೋದು, ಭಾರತ ಉಂಟಲ್ಲ, ಈಸಿಯಾಗಿ ಬಾಂಗ್ಲಾದೇಶಕ್ಕೆ ಒಂದು ಪಾಯಿಂಟ್ ಕೂಡ ಕೊಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ಡ್ರಾ ಆದರೆ 1 ಪಾಯಿಂಟ್ ಬಾಂಗ್ಲಾಗೆ ಹೋಗ್ತದೆ, ನಮಗೆ 1 ಪಾಯಿಂಟ್ ಬರ್ತದೆ. ಬಟ್ ಬಿಟ್ಟಿಯಾಗಿ ಯಾಕೆ ಅವರಿಗೆ ಪಾಯಿಂಟ್ ಕೊಡಬೇಕು? ಇಲ್ಲ, ವಿ ವಿಲ್ ಗೋ ಫಾರ್ ದ ವಿನ್ ಅಂತ ಗಂಭೀರ್ ಕೋಚ್ ಆಗಿರುವಂತಹ ಭಾರತ ಪಡೆ ಅದು ಆ ಒಂದು ಮೈಂಡ್ ಸೆಟ್ಟಿಗೆ ಬಂದಿ ಅಂತ ಕಾಣ್ತದೆ. ಇಲ್ಲ, ವಿ ವಿಲ್ ಗೋ ಫಾರ್ ದ ಕಿಲ್, ಮಟಾಶ್ ಮಾಡಿದೆ ಅಂತ ಅಂದ್ಕೊಂಡು, ಓ ಮೈ ಗಾಡ್, ಭಾರತದ ಬ್ಯಾಟಿಂಗ್ ಫಾಸ್ಟೆಸ್ಟ್ 50 ಇನ್ ದಿ ಹಿಸ್ಟ್ರಿ ಆಫ್ ಟೆಸ್ಟ್ ಕ್ರಿಕೆಟ್, ಫಾಸ್ಟೆಸ್ಟ್ 100, ಫಾಸ್ಟೆಸ್ಟ್ 150, ಫಾಸ್ಟೆಸ್ಟ್ 200, ಫಾಸ್ಟೆಸ್ಟ್ 250 ರನ್ಸ್. ಯಾವ್ದು ಬಾಲ್ ಯಾವುದಾ? ನಾವು ಮನಸ್ಸು ಮಾಡಿದರೆ ಬಾಲ್ ಅಪ್ಪನ ಥರ ಆಡ್ತೇವೆ ಅಂತ ಇವತ್ತು ಪ್ರೂವ್ ಮಾಡಿದರು ಭಾರತ ತಂಡ. ಫಸ್ಟ್ 3 ಓವರಲ್ಲಿ 50 ರನ್ ಬಂದಾಗಿದೆ. ಓ ಮೈ ಗಾಡ್, ಫಸ್ಟ್ ಓವರಲ್ಲಿ 3-4 ಜೈಸ್ವಾಲ್ ಅವರು ಹೊಡೆದ್ರು. ಆ್ಯಂಡ್ ಇದು ಸಹ ರೆಕಾರ್ಡ್ ಇರ್ಬೋದು, ಒಬ್ಬ ಬ್ಯಾಟ್ಸ್ಮನ್ ತಾನು ಎದುರಿಸಿದ ಮೊದಲ 2 ಎಸೆತವನ್ನು ಡಮ್ ಡಮ್ ಅಂತ 6 ಹೊಡೆದಿರೋದು. ರೋಹಿತ್ ಶರ್ಮಾ ಸೆಕೆಂಡ್ ಓವರ್ ಅವರಿಗೆ ಆಡಲಿಕ್ಕೆ ಸಿಕ್ಕಿತ್ತು. ಫಸ್ಟ್ ಓವರ್ ಜೈಸ್ವಾಲ್ ಆಡಿದ ಮೇಲೆ ಫಸ್ಟ್ 2 ಬಾಲ್ 2 6 ಡಬಾ ಅಂತ ಅಂದ್ಕೊಂಡು, ಓ ಮೈ ಗಾಡ್, ಎಲ್ಲರೂ ಸಹ ಇವತ್ತು ಸ್ಟ್ರೈಕ್ ರೇಟ್ 100 ಮೇಲೆ ಇತ್ತು. ಇದು ಅಂದರೆ ಟೆಸ್ಟ್ ಕ್ರಿಕೆಟಲ್ಲಿ T20 ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ನಿಸ್ತೈತಿ. ಈಗ T20ಯಿಂದ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು. ಬಟ್ ಅವರ ಆಟ T20 ಥರ ಇತ್ತು. ಆ ಥರ ಒಂದು ಮೈಂಡ್ ಸೆಟ್ಟಿಗೆ ಭಾರತ ಬಂದಿತ್ತು. ಜೈಸ್ವಾಲ್ 51 ಬಾಲು 72 ರನ್, ಮತ್ತು ರೋಹಿತ್ ಶರ್ಮಾ ಅವರು ಚಿಕ್ಕದಾಗಿರುವಂಥ ಬಟ್ ಭಯಂಕರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್, 11 ಬಾಲಿಗೆ 23 ರನ್. ಅದಾದಮೇಲೆ ಕರೆಕ್ಟ್ ಅಂತ ಟಿಂಗ್ ಅಂತ ಬೆಲ್ ಆಯಿತು. ಅದಾದಮೇಲೆ ಗಿಲ್ ಅವರು ಕೂಡ ಸೂಪರಾಗಿ ಆಡಿದ್ರು, 36 ಬಾಲಿಗೆ 39. ಸೊ ರನ್ ಬಾಲ್ಗಿಂತ ಜಾಸ್ತಿಯೇ ಇತ್ತು ಸ್ಟ್ರೈಕ್ ರೇಟ್. ಪಂತ್ ಅವರು ಮಾತ್ರ ಎಡವಿದ್ರು, ಅವರು 11 ಬಾಲಿಗೆ 9 ರನ್ ಹೊಡೆದು ಔಟ್ ಆದರು. ಮತ್ತು ಅಂಡರ್ ಪ್ರೆಷರಲ್ಲಿ ಇದ್ದಂತಹ ಬ್ಯಾಟ್ಸ್ಮನ್ಗಳು ಇಬ್ಬರು, ಯಾರು? ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವರು. ಅವರಿಬ್ಬರಂತೂ ಭಾರಿ ಚೆಂದ ಮಾಡಿ ಆಡಿದರು. ವಿರಾಟ್ ಕೊಹ್ಲಿ ಅವರು 35 ಬಾಲಿಗೆ 47 ರನ್ ಹೊಡೆದು ಬೌಲ್ಡ್ ಆದರು. ಶಕೀಬುಲ್ ಅವರ ಬೌಲಿಂಗಲ್ಲಿ ಅಂತ ಕಾಣ್ತದೆ. ಬಾಲು ಸ್ಪಿನ್ ಆಗಲಿಲ್ಲ, ಪಿಚ್ಚಾಗಿ ಅದೇ ಆ್ಯಂಗಲಲ್ಲಿ ಹೋಯಿತು. ಇವರು ಸ್ಪಿನ್ ಆಗ್ತದೆ ಅಂತ ಅಂದ್ಕೊಂಡಿದ್ರು, ಕೊಹ್ಲಿ ಅವರು. ಸ್ಪಿನ್ ಆಗಲಿಲ್ಲ, 35 ಬಾಲಿಗೆ 47 ರನ್ ಹೊಡೆದು ಔಟ್ ಆದರು. ಆ್ಯಂಡ್ KL ರಾಹುಲ್ ಅವರು ಭರ್ಜರಿಯಾಗಿ 43 ಬಾಲಿಗೆ 68 ರನ್, ದಡ. ಇವರೆಲ್ಲ ಬ್ಯಾಟ್ಸ್ಮನ್ಗಳು ಸೇರಿಕೊಂಡು ಯಾವ ರೇಂಜ್ಗೆ ಕ್ರಿಕೆಟ್ ಆಡಿದ್ರು ಅಂತಂದರೆ, ಬಾಂಗ್ಲಾದೇಶದವರು ಸಾಕು ಬಿಡಿ ಮಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾ ಹೋಯಿತು, ಫ್ಲ್ಯಾಟ್ ಪಿಚ್ ಇದ್ರು ಕೂಡ. ಯಾಕೆಂತಂದರೆ ಭಾರತದ ಬ್ಯಾಟಿಂಗೇ ಆಗಿತ್ತು, ಎಲ್ಲ ಬಾಲಲ್ಲಿ 4 ಅಥವಾ 6 ಬರಬೇಕು, ಬೇಗ ನಮ್ಮ ಒಂದು ಇನ್ನಿಂಗ್ಸ್ ಮುಗಿದು ಲಾಸ್ಟ್ 10 ಓವರಲ್ಲಿ ಪುನಃ ಬಾಂಗ್ಲಾದೇಶವನ್ನು ಅದೇ ದಿನ, ಇವತ್ತು ಡೇ 4 ಏನು ನಡೀತದಲ್ಲ, ಇದೇ ದಿನ ಅವರನ್ನು ಬ್ಯಾಟಿಂಗಿಗೆ ಇಳಿಸಬೇಕು ಅನ್ನುವಂಥ ನಿರ್ಣಯಕ್ಕೆ ರೋಹಿತ್ ಪಡೆ ಬಂದಿದ್ರು ಅಂತ ಕಾಣ್ತದೆ. ಅದೇ ರೀತಿಯಾಗಿ ಬ್ಯಾಟಿಂಗ್ ಹೋಯಿತು. 285ಕ್ಕೆ
9 ವಿಕೆಟ್ಗಳನ್ನು ಕಳೆದುಕೊಂಡಾಗ ಭಾರತ ಏನು ಡಿಸೈಡ್ ಮಾಡ್ತೀವಿ, ಇಲ್ಲ ಡಿಕ್ಲೇರ್ ಮಾಡ್ತೇವೆ ಅಂತ. ಬೈ ದ ವೇ ಆಕಾಶ್ ದೀಪ್ ಕೂಡ ಹಾಗೆ ಬ್ಯಾಕ್ ಟು ಬ್ಯಾಕ್ 6 ಹೊಡೆದ್ರು. ಫಸ್ಟ್ ಬಾಲ್ 6 ಹೊಡೆದಕ್ಕೆ ಹೋಗಿ ಡಾಟ್ ಆಯಿತು, ಮತ್ತೆ ಸೆಕೆಂಡ್ ಬಾಲ್ 6, ಥರ್ಡ್ ಬಾಲ್ 6, ಭಯಂಕರ ದೊಡ್ಡ ಹಿಟ್ ಆಗಿತ್ತು. ಆ್ಯಂಡ್ ಆಕಾಶ್ ದೀಪ್ ಅವರು ಕೊಹ್ಲಿ ಅವರ ಬ್ಯಾಟ್ ಇಟ್ಕೊಂಡು ಬಂದಂತೆ. ಸೊ ಕೊಹ್ಲಿ ಅವರ ಕೃಪಾ ಕಟಾಕ್ಷ ಅಂತ ಆಕಾಶ್ ದೀಪ್ ಅವರು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಒಂದು ರನ್ಔಟ್ ಆಗುವ ಸಾಧ್ಯತೆ ಇತ್ತು. ವಿರಾಟ್ ಕೊಹ್ಲಿ ಅವರು ಈಸಿ ರನ್ಔಟ್ ಆಗ್ತಾಯಿದ್ರು. ಬಿಗ್ಗೆಸ್ಟ್ ಮಿಸ್ಟೇಕ್ ಪಂತ್ ಕಡೆಯಿಂದ ಆಗಿತ್ತು. ಬಟ್ ಆ ರನ್ಔಟ್ ಆಗದಿದ್ದಕ್ಕೆ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವ್ರದ್ದು ಆ ಒಂದು ಭರ್ಜರಿ ಇನ್ನಿಂಗ್ಸ್ ಬರುವ ಹಾಗೆ ಆಯಿತು. ಎಲ್ಲರೂ ಅಪ್ಪಿತಪ್ಪಿ ವಿರಾಟ್ ಕೊಹ್ಲಿ ಅವರು ಕೂಡ ಟಕ್ಕಂತ ಆ ಸಿಂಗಲ್ ಡಿಜಿಟಿಗೆ ಔಟ್ ಆಗಿದ್ದಿದ್ರೆ ಆಗ ಭಾರತ ಇಲ್ಲ ವಿಲ್ ಪೇಸ್ ಡೌನ್, ಸ್ವಲ್ಪ ಕಡಿಮೆ ಪೇಸಲ್ಲಿ ಹೋಗಲಿ, ಡ್ರಾಗೆ ನಾವು ಆಡುವಂತ ಡಿಸೈಡ್ ಆಗ್ತಿದ್ರೆ. ಥ್ಯಾಂಕ್ಫುಲಿ ವಿರಾಟ್ ಕೊಹ್ಲಿ ಅವರು ರನ್ಔಟ್ ಆಗಲಿಲ್ಲ, ಒಳ್ಳೆಯದಾಯಿತು. ಕೊನೆಗೆ ಭಾರತ ತಗೊಂಡಂಥ ಲೀಡ್ ಕೇವಲ 52 ರನ್. 233ಕ್ಕೆ ಪ್ರತಿಯಾಗಿ ಭಾರತ 285ಕ್ಕೆ ಡಿಕ್ಲೇರ್ ಮಾಡಿದಾಗ 52 ಲೀಡ್ ಇದ್ದದ್ದು. ಬಟ್ ಅವರು ಡಿಸೈಡ್ ಮಾಡಿದ್ರು ಇಲ್ಲ, ಲಾಸ್ಟ್ 10-15 ಓವರ್ ನಾವು ಬ್ಯಾಟಿಂಗಿಗೆ ಇಳಿಸೋ ಬಾಂಗ್ಲಾದೇಶವನ್ನಂತ. ಈಗ 26ಕ್ಕೆ 2 ವಿಕೆಟ್ಗಳನ್ನು ಕಳೆದುಕೊಂಡಿದ್ದ ಬಾಂಗ್ಲಾದೇಶ ಇನ್ನೂ ಕೂಡ 26 ರನ್ ಹಿಂದೆ ಇದ್ದಾರೆ. ಆ 26 ರನ್ನ ಅಂದರೆ ಕಲೆ ಹಾಕಿ ಮತ್ತೆ ಲೀಡನ್ನು ಸ್ಟಾರ್ಟ್ ಮಾಡಿಕೊಳ್ಬೇಕು ಬಾಂಗ್ಲಾದೇಶ. ನಾಳೆ ಡೇ 5ಯಲ್ಲಿ ರಿಸಲ್ಟ್ ಬಂದರೆ ಅದು ಭಾರತದ ಪರವಾಗಿಯೇ ಬರ್ತದೆ, ಇಲ್ಲದಿದ್ದರೆ ಮ್ಯಾಚ್ ಡ್ರಾ ಆಗ್ತದೆ. ಖಂಡಿತವಾಗಿ ಸಹ ಬಾಂಗ್ಲಾದೇಶ ಯಾವ ಆ್ಯಂಗಲಲ್ಲಿ ಸಹ ಈ ಮ್ಯಾಚನ್ನು ಗೆಲ್ಲಿಕ್ಕಂತೂ ಆಗೋದಿಲ್ಲ. ಐದರ್ ಇಂಡಿಯಾ ವಿಲ್ ವಿನ್ ಅಥವಾ ಬಾಂಗ್ಲಾದೇಶ ಒಂದು ಒಳ್ಳೆ ಡಿಟರ್ಮಿನೇಷನನ್ನು ತೋರಿಸಿ ಸೆಷನ್ ತನಕ ಭಯಂಕರ ಬ್ಯಾಟಿಂಗ್ ಮಾಡಿದರೆ ಆಗ ಮ್ಯಾಚ್ ಡ್ರಾ ಆಗ್ತದೆ. ನಿಮಗೆ ಈ ಮ್ಯಾಚ್ ಎಸ್ಪೆಷಲಿ ಡೇ 4 ಎಂತ ಅನ್ನಿಸಿತು ಅಂತ ಹೇಳಿ. ನನ್ನ ಪ್ರಕಾರ ಈ ಥರದ ಒಂದು ಸ್ಫೋಟಕ ಬ್ಯಾಟಿಂಗ್ ಆ್ಯಸ್ ಅ ಟೀಮ್ ನಾನು ನೋಡಲಿಲ್ಲ. ಇಂಗ್ಲೆಂಡ್ ಗೀಸ್ಬಾಲ್ ಏನೇ ಇರಲಿ, ಬಟ್ ನಮ್ಮದು ಅದಕ್ಕಿಂತ ಸಹ ಒಂದು ಕೈ ಮೇಲೆ ಇತ್ತು. ಲೈಕ್ ಆ ಒಂದು ಸಿಚುವೇಶನನ್ನು ಅರ್ಥ ಮಾಡಿಕೊಂಡಾಗ 2 ದಿನ ಮ್ಯಾಚ್ ಆಗಿರಲೇ ಇಲ್ಲ, ಈವನ್ ಫಸ್ಟ್ ಡೇ ಕೂಡ ಆಗಿರಲಿಲ್ಲ. ನಮ್ಮ ಫಸ್ಟ್ ಇನ್ನಿಂಗ್ಸ್ ಡೇ 4ಅಲ್ಲಿ ಆಗ್ತಾ ಉಂಟು. ಅಂಥ ಸಿಚುವೇಶನಲ್ಲಿ ಭಾರತದ ಬ್ಯಾಟಿಂಗು ಭಯಂಕರ ಇದಕ್ಕೆ ಗಟ್ಸ್ ಬೇಕು, ಲಿಟ್ರಲಿ ಗಟ್ಸ್ ಬೇಕು. ಆ ಗಟ್ಸಿಗೆ ಎಲ್ಲ ಸಹ ಕನೆಕ್ಟ್ ಆಯಿತು. ಕೆಲವು ಸಲ ಗಟ್ಸ್ ಇರ್ತದೆ, ಹೊಡಿಲಿಕ್ಕೆ ಹೋಗಿ ಫಸ್ಟ್ 2 ಓವರಲ್ಲಿ 2 ವಿಕೆಟ್ ಬಿದ್ದರೆ ಆಲ್ ಆಫ್ ಅ ಸಡನ್ ಬೇಡ ಸ್ಲೋ ಆಡುವ ಅಂತ ಟೀಮ್ ಡಿಸೈಡ್ ಆಗ್ತದೆ. ಬಟ್ ಆ ಗಟ್ಸಿಗೆ ಪೂರಕವಾಗಿ ಓಪನಿಂಗ್ ಸಿಕ್ಕಿತ್ತು, ಎಲ್ಲರೂ ಸಹ ಆ್ಯಸ್ ಅ ಟೀಮ್ ಆಡಿದರು, ಸೂಪರ್ ಆಗಿತ್ತು. ನಾಳೆ ಇಂಡಿಯಾ ವಿನ್ ಆಗಲಿ ಅಂತವೇ ನಾವೆಲ್ಲರೂ ಸಹ ಆಶಿಸೋಣ. ನಾಳೆ ವಿಡಿಯೋ ಬರ್ತದೆ. ನಮಸ್ಕಾರ.